ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೌಂಟಿ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಈ ಒಂದು ಯಮ್ಮಿ ಆದ ಚಾಕ್ಲೇಟ್ನ ಕೇವಲ 3 ಇಂಗ್ರೀಡಿಯೆಂಟ್ ಉಪಯೋಗಿಸಿ ಮಾಡ್ಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ದು ಕೊಬ್ಬರಿನ ನಾನು ತೊಗೊಂಡಿದ್ದೀನಿ. ಇದರದ್ದು ಮೇಲ್ಗಡೆ ಈ ಕಪ್ ಕಲರ್ ಸ್ಕಿನ್ ಇರುತ್ತಲ್ಲ ಅದನ್ನೆಲ್ಲ ನೀವು ತೆಕ್ಕೊಳ್ಬೇಕಾಗತ್ತೆ ಮೊದಲು. ಆ್ಯಂಡ್ ಈ ರೀತಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀವು ರುಬ್ಕೊಳ್ಬೇಕಾಗತ್ತೆ. ನೀರೇನು ಹಾಕಬೇಡಿ, ಡ್ರೈ ಗ್ರೈಂಡ್ ಮಾಡಬೇಕು. ಇದು ಬೇಗ ಆಗೋದಕ್ಕೆ ಬೇಕಾಗಿ ನಾನು ಕೊಬ್ಬರಿನ ಉಪಯೋಗ ಮಾಡ್ತಾ ಇದ್ದೀನಿ. ಈವನ್ ತೆಂಗಿನಕಾಯಲ್ಲಿ ಕೂಡ ನೀವು ಮಾಡ್ಬೋದು, ಬಟ್ ಅದರಲ್ಲಿ ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. ಇನ್ನು ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಕಂಡೆನ್ಸ್ ಮಿಲ್ಕ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 200 ಗ್ರಾಮಿನ ಕಂಡೆನ್ಸ್ ಮಿಲ್ಕ್ ಟಿನ್ನನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಮಾತ್ರ ನಾನಿಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ನೋಡ್ಕೊಳ್ಳಿ. ಅಂದರೆ ನಿಮಗೆ ಅದನ್ನು ಕಲಿಸ್ತಾ ಇದ್ದಂಗೆ ಅದು ನಿಮಗೆ ಒಂದು ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋ ಹಾಗೆ ನಿಮಗೆ ಆಗಬೇಕು. ಅಲ್ಲಿ ತನಕ ನೀವು ಕಂಡೆನ್ಸ್ ಮಿಲ್ಕ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಶೇಪ್ ಕೂಡ ಕೊಡ್ಬೋದು. ಬೌಂಟಿ ಬಾರ್ ಆಗಿರೋದ್ರಿಂದ ನಾನಿಲ್ಲಿ ಬಾರ್ ಶೇಪ್ ಕೊಡ್ತಾ ಇದ್ದೀನಿ. ಅಥವಾ ನೀವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಸಣ್ಣ ಬೈಟ್ ಬರೋ ಹಾಗೆ ಒಂದು ಸಣ್ಣ ಉಂಡೆ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿ ರೆಡಿ ಆಗಿರೋದ್ರಿಂದ ನಾನು 1 ಗಂಟೆಗಳ ಕಾಲ ರೆಫ್ರಿಜರೇಟ್ ಮಾಡ್ತೀನಿ, ಅಂದರೆ ಅದು ಗಟ್ಟಿ ಆಗಬೇಕು. ಇನ್ನು ಕೋಟಿಂಗಿಗೆ ನಾನು ಮಿಲ್ಕ್ ಚಾಕ್ಲೇಟ್ ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೀವು ಡಾರ್ಕ್ ಚಾಕ್ಲೇಟ್ ಉಪಯೋಗ ಮಾಡ್ಬೋದು, ಅಥವಾ ವೈಟ್ ಚಾಕ್ಲೇಟ್ ಇಷ್ಟಪಡೋರು ವೈಟ್ ಚಾಕ್ಲೇಟ್ ಕೂಡ ನೀವು ಇಲ್ಲಿ ಉಪಯೋಗ ಮಾಡ್ಬೋದು. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವಲ್ಲಿ ಕೂಡ ನೀವು ಮೆಲ್ಟ್ ಮಾಡ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರ ಮೇಲ್ಗಡೆ ನಾವು ಈ ಬೌಲ್ನ ಇಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ರೆ ನೋಡಿ ಈ ರೀತಿ ಮೆಲ್ಟ್ ಆಗುತ್ತೆ. ಈಗ ತೆಂಗಿನಕಾಯಿದು ಬಾರ್ ಮೊದಲೇ ನಾವೇನು ಮಾಡಿಟ್ಟಿದ್ವಿ ಅದು ಕಂಪ್ಲೀಟಾಗಿ ಸೆಟ್ ಆಗಿದೆ, ಅಂದರೆ ಗಟ್ಟಿ ಆಗಿದೆ. ಇದನ್ನು ನಾವು ಚಾಕ್ಲೇಟ್ ಡಿಪ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಕೋಟ್ ಮಾಡಬೇಕು. ಎಲ್ಲ ಕಡೆನೂ ಚೆನ್ನಾಗಿ ಕೋಟ್ ಆಗಿರಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ರೀತಿ ಕೋಟ್ ಆಗಿರುವಂತಹ ನೀವು ಬಾರ್ ಏನಿರುತ್ತೆ ಅದನ್ನು ನೀವು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಬಟರ್ ಪೇಪರ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಡೈರೆಕ್ಟ್ ಪ್ಲೇಟಲ್ಲಿ ಇಟ್ಟರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಅದು ಸೆಟ್ ಆದಮೇಲೆ ಪ್ಲೇಟಲ್ಲೇ ಚಾಕ್ಲೇಟ್ ಹಾಗೆ ಉಳಿದ್ಬಿಡುತ್ತೆ. ಸೊ ಆದಷ್ಟು ಬಟರ್ ಪೇಪರ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಪೇಪರಲ್ಲಿ ನೀವು ಇಟ್ಕೊಳ್ಬೇಕು. ನೋಡಿ ಈ ರೀತಿ ಇದನ್ನು 1 ಗಂಟೆಗಳ ಕಾಲ ಅಗೇನ್ ರೆಫ್ರಿಜರೇಟ್ ಮಾಡಬೇಕು. ಕಂಪ್ಲೀಟಾಗಿ ಸೆಟ್ ಆಗಿದೆ, ಅಂದರೆ ಈ ಚಾಕ್ಲೇಟ್ ಗಟ್ಟಿ ಆಗಿದೆ ನೋಡಿ. ಈ ಆರಾಮಾಗಿ ಅದು ಫಾಯಿಲ್ ಪೇಪರಿಂದ ಬಿಟ್ಕೊಂಡು ಬರುತ್ತೆ. ಯಮ್ಮಿಯಾದ ಹೋಮ್ ಮೇಡ್ ಬೌಂಟಿ ಬಾರ್ ಈಗ ರೆಡಿಯಾಗಿದೆ. ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ನೀವು ಇದನ್ನು ಸ್ಟೋರ್ ಮಾಡೋಂಗಿದ್ರೆ ಫ್ರಿಜ್ಜಲ್ಲೇ ಇಟ್ಟು ಸ್ಟೋರ್ ಮಾಡಿ, ಇಲ್ಲಾಂದರೆ ಈ ವೆದರ್ಗೆ ತುಂಬ ಬೇಗ ಮೆಲ್ಟ್ ಆಗುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.